ಲೋಕಾಯುಕ್ತ ಬಲೆಗೆ ಬಿದ್ದ ಮಂಡ್ಯ ಸೆಸ್ಕಾಂ ಎಇ ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದ ಮಂಡ್ಯ ಸೆಸ್ಕಾಂ ಎಇ ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. 30,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ. ಲಂಚ ಪಡೆಯುತ್ತಿದ್ದಾಗಲೇ ಸಿಕ್ಕಿಬಿದ್ದ ಎಇ ಶ್ರೀನಿವಾಸ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಹಾಯಕ ಇಂಜಿನಿಯರ್ ಇವರು. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು 75,000 ಲಂಚ ಬೇಡಿಕೆ ಇಟ್ಟಿದ್ರಂತೆ. ಅಭಿವೃದ್ಧಿ ಶುಲ್ಕ ಬಿಟ್ಟು ಅನುಮತಿ ನೀಡುವ ಆಮಿಷ. ಲೋಕ ಇನ್ಸ್ಪೆಕ್ಟರ್ ಬ್ಯಾಟರಾಯನ ಗೌಡ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು. ಲೋಕ ಬಲೆಗೆ ಮಂಡ್ಯ ಸೆಸ್ಕಾಂ ನಗರ ಉಪವಿಭಾಗದ ಎಇ ಶ್ರೀನಿವಾಸ್ ವಶಕ್ಕೆ ಪಡೆದ ಲೋಕಾಯುಕ್ತ ಅಧಿಕಾರಿಗಳು. ಸರ್ಕಾರಿ ಅಧಿಕಾರಿ ಲಂಚ ಜಾಲದಲ್ಲಿ ಸಿಕ್ಕಿಬಿದ್ದ ಪ್ರಕರಣ ಇದೀಗ. ಮಂಡ್ಯದಲ್ಲಿ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ. ಲೋಕಾಯುಕ್ತ ಬಲೆಗೆ ಬಿದ್ದ ಮಂಡ್ಯ ಸೆಸ್ಕಾಂ ಎಇ ಭ್ರಷ್ಟ ಕುಳಗಳಿಗೆ ಈಗ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. 30,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಲಂಚ ಪಡೆಯುತ್ತಿದ್ದಾಗಲೇ ಸಿಕ್ಕಿಬಿದ್ದ ಎಇ ಶ್ರೀನಿವಾಸ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಹಾಯಕ ಎಂಜಿನಿಯರ್. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು 75,000 ಲಂಚ ಬೇಡಿಕೆ ಇಟ್ಟಿದ್ರಂತೆ. ಅಭಿವೃದ್ಧಿ ಶುಲ್ಕ ಬಿಟ್ಟು ಅನುಮತಿ ನೀಡುವ ಆಮಿಷವನ್ನ ಒಡ್ಡಿದ್ರು. ಲೋಕ ಇನ್ಸ್ಪೆಕ್ಟರ್ ಬ್ಯಾಟರಾಯ ಗೌಡ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಕೂಡ ಮಾಡಲಾಗಿರುವಂಥದ್ದು. ಲೋಕಾಬಲೆಗೆ ಮಂಡ್ಯ ಸೆಸ್ಕಾಂ ನಗರದ ಉಪವಿಭಾಗದ ಎಇ ಶ್ರೀನಿವಾಸ್ ವಶಕ್ಕೆ ಪಡೆದಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು. ಸರ್ಕಾರಿ ಅಧಿಕಾರಿ ಲಂಚ ಜಾಲದಲ್ಲಿ ಸಿಕ್ಕಿಬಿದ್ದ ಪ್ರಕರಣ. ಮಂಡ್ಯದಲ್ಲಿ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ. ಇವರೇ ಶ್ರೀನಿವಾಸ್, ಸೆಸ್ಕಾಂನ ಎಇ ಅಧಿಕಾರಿಯಾಗಿರುವಂಥವರು. ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಿರುವಂತಹ ಲೋಕಾಯುಕ್ತರು. ಏನು 30,000 ಲಂಚವನ್ನ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲಂಚ ಪಡೆಯುತ್ತಿದ್ದಾಗಲೇ ಈಗ ಎಇ ಶ್ರೀನಿವಾಸ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು 75,000 ಲಂಚ ಬೇಡಿಕೆಯನ್ನ ಇಟ್ಟಿದ್ರಂತೆ. ಅಭಿವೃದ್ಧಿ ಶುಲ್ಕವನ್ನ ಬಿಟ್ಟು ಅನುಮತಿ ನೀಡುವ ಆಮಿಷವನ್ನ ಒಡ್ಡಿದ್ರಂತೆ. ಲೋಕಾಬಲೆಗೆ ಈಗ ಮಂಡ್ಯ ಸೆಸ್ಕಾಂ ನಗರದ ಉಪವಿಭಾಗದ ಎಇ ಸಿಕ್ಕಿರುವಂಥದ್ದು. ಎಇ ಶ್ರೀನಿವಾಸ್ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತದ ಅಧಿಕಾರಿಗಳು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಸರ್ಕಾರದಿಂದ ನಿಮಗೆ ತಿಂಗಳಿಗೆ ಕರೆಕ್ಟಾಗಿ ಸಂಬಳ ಬರ್ತಾ ಇರುತ್ತೆ, ಹಣ ಬರ್ತಾ ಇರುತ್ತೆ. ಆದರೂ ಕೂಡ ನೀವು ಈ ರೀತಿಯಾಗಿ ಹಣವನ್ನು ದೋಚೋದಕ್ಕೆ ಹೋದರೆ ಇದೇ ರೀತಿಯಾಗಿ ಸಿಕ್ಕಿ ಬೀಳೋದು ನೋಡಿ. ದುಡ್ಡಿನ ವ್ಯಾಮೋಹ ಇರಬೇಕು, ಇಲ್ಲ ಅಂತ ಅಲ್ಲ. ಆದರೆ ಬಡವ ಅನ್ನೋದನ್ನು ನೋಡದೆ, ಲೆಕ್ಕ ನೋಡದೆ ಈ ರೀತಿಯಾಗಿ ಕೃತ್ಯವನ್ನು ಮಾಡಿದಾಗ ಈ ರೀತಿಯಾಗಿ ಸಿಕ್ಕಾಕೊಳ್ಳೋದು ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ದೇವ್ರು ಕೊಟ್ಟಿರ್ತಾನೆ ಅಂದಮೇಲೆ ಅದನ್ನ ಮಾತ್ರ ತೆಗೆದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನದ್ದಾಗಿ ಆಸೆಯನ್ನ ಪಟ್ಟಾಗ ಈ ರೀತಿಯಾಗಿ ಬಲೆಗೆ ಬೀಳೋದು ಸಹಜ.